ಫೆಸಿಲಿಟಿ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಒಳ್ಳೆಯ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಜೊತೆಗೆ ATM ಕಾರ್ಡು, UPI ಟ್ರಾನ್ಸಾಕ್ಷನ್ಸು ಅದು ಬೇರೆ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಇನ್ನೂ ಏನೂ ಮಾಡೇ ಇಲ್ಲ. UPI ಟ್ರಾನ್ಸಾಕ್ಷನ್ಸು, ಗೂಗಲ್ ಪೇ, ಫೋನ್ಪೇ ಆ ಫೆಸಿಲಿಟೀಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಡಿಜಿಟಲ್ ಬ್ಯಾಂಕಿಂಗು ಟ್ರಾನ್ಸಾಕ್ಷನ್ ನಮ್ಮಲ್ಲಿ ಚೆನ್ನಾಗಿದೆ. ಸೊ ಒಂದು ಸಲ ಅಕೌಂಟ್ ಓಪನ್ ಮಾಡಿದ್ರೆ ಅವ್ರು ಬ್ಯಾಂಕಿಗೆ ಬರೋಂಗಿಲ್ಲ. ATM ಕಾರ್ಡ್ ಕೊಡ್ತೀವಿ, ATM ಕಾರ್ಡ್ ಕೊಟ್ಟು ಅದ್ರ ಲಿಂಕ್ ಮೇಲೆ UPI ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿಯಿಂದ ಅಪ್ ಟು 5 lakhsವರೆಗೆ ಅವರು ಒನ್ ಡೇಗೆ ಲಿಮಿಟ್ 5 lakhsವರೆಗೆ ಅವರು ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಇಷ್ಟೆಲ್ಲ ಫೆಸಿಲಿಟಿ ಕೊಡಿದೆ. ಮತ್ತು ಬೇರೆ ಬ್ಯಾಂಕಲ್ಲಿ ಚಾರ್ಜಸ್ ಜಾಸ್ತಿ ಇರುತ್ತೆ. ನಮ್ಮ ಬ್ಯಾಂಕಲ್ಲಿ ಏನಂದರೆ ಯಾರಿಗೂ ನಾವು SMS ಚಾರ್ಜಸ್ ಆಗಲಿ, ಮತ್ತು ಅಕೌಂಟ್ ಲೆಡ್ಜರ್ ಚಾರ್ಜಸ್ಸು, ATM ಮೇಂಟೆನೆನ್ಸ್ ಚಾರ್ಜಸ್ಸು ಏನೂ ಚಾರ್ಜಸ್ ಮಾಡ್ತಾಯಿಲ್ಲ ನಾವು. ಸೊ ನಮ್ಮದು ಮೇಯ್ನ್ ಇಂಟೆನ್ಷನ್ ಏನಂದರೆ ನಮ್ಮ ಕಸ್ಟಮರ್ ಸರ್ವಿಸ್ ಕೊಡಬೇಕು. ಆ ಉದ್ದೇಶ ಇಟ್ಕೊಂಡು ನಾವು ಬ್ಯಾಂಕ್ ಮಾಡಿದ್ದೇವೆ. ಅದು ಬೆಳಿಗ್ಗೆ ಬಂದ ತಕ್ಷಣ ಅಂದರೆ ಕಸ್ಟಮರ್ ಸರ್ವಿಸು ಚೆನ್ನಾಗಿ ಎಲ್ಲ ಫ್ರಂಟ್ ಲೈನ್ ಇರೋ ನಮ್ಮ ಸ್ಟಾಫ್ಗೆ ಹೇಳ್ತೀವಿ, ಫಸ್ಟು ಕಸ್ಟಮರ್ ಸರ್ವಿಸ್ ಕೊಡಿ, ಆಮೇಲೆ ನಂತರ ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ನಮ್ಮಲ್ಲಿ ಕಸ್ಟಮರ್ ಚೆನ್ನಾಗಿ ಬಿಗಿನಿಂಗಿಂದ ನಮ್ಮ ಬ್ಯಾಂಕಿಗೆ ಚೆನ್ನಾಗಿದೆ, ಕಸ್ಟಮರ್ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ರಿಟೈರ್ಡ್ ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್. ಈ ಬ್ಯಾಂಕಿನ ಕಳೆದ 13 ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಬ್ಯಾಂಕು ಇಲ್ಲಿಗೆ ಈ ವರ್ಷಕ್ಕೆ 25 ವರ್ಷ ಕಂಪ್ಲೀಟ್ ಮಾಡಿ ಮೊನ್ನೆ ಆಗಸ್ಟಲ್ಲಿ ಸಿಲ್ವರ್ ಜೂಬ್ಲಿ ಸಹ ಸೆಲೆಬ್ರೇಟ್ ಮಾಡಿದ್ವಿ. ಇದಕ್ಕೆ ಫೌಂಡರ್ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಅವರು ಮತ್ತು ಅವರ ಸ್ನೇಹಿತರು 20 ವರ್ಷದಿಂದ ಅಂದರೆ ಜೂನ್ 2000ರಲ್ಲಿ ಶೇರ್ಸು ಅವು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಆವಾಗ ಸಣ್ಣ ಮಟ್ಟದಲ್ಲಿ ನಮ್ಮ ಕೋರಮಂಗಲ ಫಸ್ಟ್ ಬ್ಲಾಕ್ನಲ್ಲಿ ನಮ್ಮ ಬ್ಯಾಂಕ್ ಸ್ಥಾಪನೆ ಆಯಿತು. ಆವಾಗ 50 ಕೋಟಿ ಬಂಡವಾಳ ಇತ್ತು. ಆಮೇಲೆ ಶೇರ್ಸು ಒಂದು 5 ಕೋಟಿ ಇತ್ತು. ದಿನೇ ದಿನೇ ಬ್ಯಾಂಕು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿ ಈಗ ನಮ್ಮಲ್ಲಿ 450 ಕೋಟಿ ರೂಪಾಯಿ ಬಂಡವಾಳ ಇದೆ, 18 ಕೋಟಿ ರೂಪಾಯಿ ಶೇರ್ ಇದೆ. ಆಮೇಲೆ ನಮ್ಮ ಬ್ಯಾಂಕಿನ ಬಗ್ಗೆ ಹೆಮ್ಮೆಯಿಂದ ಹೇಳೋದಾದರೆ ಇಲ್ಲಿವರೆಗೂ ಸ್ಥಾಪನೆ ಆದಾಗಲಿಂದ ಇಲ್ಲಿವರೆಗೂ NPA ಇಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿದ್ರಲ್ಲ, ಅದು ಮೇಜರು ವೀಕ್ನೆಸ್ಸು ಎಲ್ಲ ಪ್ರತಿಯೊಂದು ಬ್ಯಾಂಕಿಗೆ. ಬಟ್ ನಮ್ಮ ಬ್ಯಾಂಕು ಭಾಳ ಚೆನ್ನಾಗಿ ನಡ್ಕೊಬರ್ತಾಯಿದೆ. ನಾವು ಏನು ಲೋನ್ಸ್ ಕೊಡ್ತೀವೋ ಎಲ್ಲ ಪ್ರಿಕಾಷನ್ಸ್ ತಗೊಂಡು ರಿಕವರಿ ಇರೋ ಕೇಸ್ಗಳಲ್ಲಿ ಕೊಡ್ತೀವಿ. ಹಾಗಾಗಿ NPA ಇಲ್ದಿರ ಇಲ್ಲಿವರೆಗೂ ಒಳ್ಳೆಯ ಉನ್ನತ ಸ್ಥಿತಿಯಲ್ಲಿ ಬೆಳವಣಿಗೆ ಬಂದಿದೆ. ನಮ್ಮ ಬ್ಯಾಂಕು ಅಡ್ಮಿನಿಸ್ಟ್ರೇಷನ್ ಬಂದು ಸ್ಟಾಫು ನಮ್ಮ CEO ಶಿವಣ್ಣವರು ಅವ್ರು ನೋಡ್ಕೊತಾರೆ. ಬಟ್ ಮ್ಯಾನೇಜ್ಮೆಂಟ್ ಬಂದು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು 13 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಪೃಥ್ವಿರಾಜು ಇವರು ಒನ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸು. ಸೊ ಪಾಲಿಸಿ ಇಶ್ಯೂಸು ಅವೆಲ್ಲ ತಿಂಗಳಿಗೆ 2 ಸಲ ನಾವು ಮೀಟ್ ಮಾಡಿ ಡಿಸೈಡ್ ಮಾಡಿ ಏನು ಮಾಡಬೇಕು ಏನಂತೇಳಿ ಡಿಸಿಷನ್ಸ್ ತೊಗೊಳ್ತೀವಿ. ಅದನ್ನು ನಮ್ಮ ಸ್ಟಾಫು ಸಿನ್ಸಿಯರಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟು ನಮ್ಮ ಬ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಬ್ಯಾಂಕು ಹೈಲಿ ಕಸ್ಟಮರ್ ಫ್ರೆಂಡ್ಲಿ. ಯಾವ ಕಸ್ಟಮರು ಯಾವಾಗ ಬಂದ್ರೂ ಬೆಳಗ್ಗೆ 9:30ಗೆ ಓಪನ್ ಮಾಡಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಲಂಚ್ ಬ್ರೇಕು, ಆ ಬ್ರೇಕು, ಈ ಬ್ರೇಕ್ ಅಂತೇಳಿ ಯಾರಿಗೂ ಏನು ಸರ್ವೀಸು ಇಲ್ಲ ಅಂತ ಕಳ್ಸೋಂಗಿಲ್ಲ. ಯಾವಾಗ ಬಂದ್ರೂ ಅಪ್ ಟು 6 o'clock ಕ್ಯಾಶ್ ವಿತ್ಡ್ರಾಯಲ್ ಇರಲಿ, ಕ್ಯಾಶ್ ಡೆಪಾಸಿಟ್ ಆಗಲಿ ಎಲ್ಲನೂ ಸರ್ವ್ ಮಾಡ್ತೀವಿ. ಆ ಒಂದು ಫ್ರೆಂಡ್ಲಿ ನೇಚರು ನಮ್ಮ ಬ್ಯಾಂಕು ಹೆಚ್ಚಿನ ಪಾಪ್ಯುಲರ್ ಆಗೋದಕ್ಕೆ ಒಂದು ಕಾರಣವಾಗಿರ್ತದೆ. ಸೊ ಭಾಳ ಜನ ಮೆಂಬರ್ಸು, ಶೇರ್ ಹೋಲ್ಡರ್ಸು ಬಿಗಿನಿಂಗ್ನಲ್ಲಾದರೂ ಈಗಲೂ ಹಂಗೆ ಇದ್ದಾರೆ. ಹೆಡ್ ಆಫೀಸು ಕೋರಮಂಗಲ ಫಸ್ಟ್ ಬ್ಲಾಕಲ್ಲಿದೆ. 2ನೇ ಬ್ರಾಂಚು ಸಾಧಾರಣ 5 ವರ್ಷದ ಹಿಂದೆ ದೊಮ್ಮಸಂದ್ರದಲ್ಲಿ ಸ್ಥಾಪನೆ ಮಾಡಿದ್ವಿ. ಈಗ ಇದು 2ನೇ ಬ್ರಾಂಚ್ ಮಾಡಿದ್ದೀವಿ. ಈ ಜಾಗನ 4 ವರ್ಷದಿಂದ ಆ್ಯಕ್ಷನಲ್ಲಿ, ಪಬ್ಲಿಕ್ ಆ್ಯಕ್ಷನಲ್ಲಿ BDNಯಿಂದ ತೊಗೊಂಡ್ವಿ. ಸೊ ಈಗ ನಾವೇ ಬಿಲ್ಡಿಂಗ್ ಕಟ್ಟಿ, ಈಗ ನೋಡಿದರೆ ಬಿಲ್ಡಿಂಗು ಒಳ್ಳೆ ಸುವ್ಯವಸ್ಥಿತವಾಗಿ ಕಟ್ಟಡ ಕಟ್ಟಿದ್ದೀವಿ. ಇಲ್ಲಿ ಬ್ರಾಂಚ್ ಓಪನ್ ಮಾಡಿ ಸೊ ಇಲ್ಲಿರ್ತಕ್ಕಂಥ ಎಲ್ಲ ಕಸ್ಟಮರ್ಸ್ಗೆ ಒಳ್ಳೆ ಬ್ಯಾಂಕಿಂಗ್ ಫೆಸಿಲಿಟೀಸ್ ಕೊಡಬೇಕಂತೇಳಿ ನಮ್ಮ ಒಂದು ಉದ್ದೇಶ.
ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ರಿಟೈರ್ಡ್ ಸ್ಟಾಫ್ ಆಫೀಸರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈಗ ಪ್ರೆಸೆಂಟು ನಿರ್ದೇಶಕರಾಗಿದ್ದೀನಿ ಒಬ್ಬರು. ಈ ಫಂಕ್ಷನ್ 25 ಇಯರ್ಸ್ಗೆ ಈ ಬಿಲ್ಡಿಂಗ್ಗೆ ಓಪನಿಂಗ್ಗೆ ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದರು. ಅದ್ರ ಜೊತೆಗೆ ಭೂಪೇಂದ್ರ ರೆಡ್ಡಿ ಅವರು ಬಂದಿದ್ದರು, ಸತೀಶ್ ರೆಡ್ಡಿ, ಆಮೇಲೆ ಇವರು ವಿಜಯರಾಘವ ರೆಡ್ಡಿ ಎಲ್ಲ ಬಂದಿದ್ದರು. ಚೆನ್ನಾಗಿ ಫಂಕ್ಷನ್ ನಡೀತು. ಇಲ್ಲಿವರೆಗೂ 0 NPA ಇರೋದು ನಮ್ಮ 25 ಇಯರ್ಸಿಂದ ಒಂದು ಗುಡ್ ಇದು. ಬಿಫೋರ್ ಲಾಸ್ಟ್ ಇಯರು ಇಡೀ ಕರ್ನಾಟಕಕ್ಕೆ ವೆಪನ್ ಆಫ್ ದಿ ಬೆಸ್ಟ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಹೇಳಿ ಅಮಿತ್ ಶಾ ಅವ್ರು ಬಂದು ಇದು ಅವಾರ್ಡ್ ಕೊಟ್ಟಿದ್ದಾರೆ. 24ಗೆ ಬೆಸ್ಟ್